ಸುದೀಪ್ ಸರ್, ನಿಮ್ಮಂತ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂತ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟರ್ ಅಲ್ಲಿ ಖಾಲಿ ಹೊಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟ್ 3 ವರ್ಷದ 2 ವರ್ಷ ಆಗ್ಬೋದು, ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಕ್ಟರ್ ಫಸ್ಟ್ ಡೇ ಸಿನಿಮಾ ನೋಡಕ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂತ ದೊಡ್ಡ ಸ್ಟಾರ್ಗೆ ಹಿಂಗಾದ್ರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ರು ನಿಮ್ಮಂತ ಸ್ಟಾರ್ಗಳು? ನನಗೇನ್ ಕ್ರಮ ತಗೊಳ್ಳಿ ಬ್ರದರ್? ನಾನು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನು ಆನ್ಸರ್ ಮುಗ್ದಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನಾನೇನ್ ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟರ್ ಅಂತ ನೀವ್ ಹೇಳಿದ್ರಿ, ಅವ್ರು ಯಾವ್ದು ಅವ್ರ ಸಿನಿಮಾ ಹೋಗಿರ್ತಾರೆ ಅದನ್ನ ಹಾಕ್ಬಿಟ್ಟವ್ರು ನನ್ನ ಟೈಟ್ಲ್ ಹಾಕೊಂಡು. ನಂದೇನಿಲ್ಲ ಸರ್. ಏಕೆಂದ್ರೆ ಒಂದ್ ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್? ಎಣ್ಸಕ್ಕಾಗತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರ ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡ್ಕೊಂಡು ಅವ್ರಿಗೆ ಪಾಪ ಏನ್ ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟು ಚೆನ್ನಾಗಿಟ್ಟಿರ್ಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರಿ. ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವ್ದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರು ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವ್ ಹೇಳ್ತೀರಾ ಸರ್, 1,00,000 ವಿಡಿಯೋ ಅವ್ರು ಬಿಡ್ತಾ ಇದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಚುಯಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನ್ ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳಿತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ನ ಮೇಲೆ. ಸರ್, ಮುಂದಿನ ವರ್ಷದಿಂದ ನೀವು ವರ್ಷಕ್ಕೆ 3 ಸಿನಿಮಾ ಮಾಡ್ತೀರಾ? ನಾನು ಕೊಟ್ಟಿದ್ದ ಆನ್ಸರ್ ಕರೆಕ್ಟ್ ಇತ್ತ ಇಲ್ವೋ? ಈಗ ನಾನ್ ನಿಮಗೆ ಕೇಳ್ಬೇಕು ಒಂದು ಪ್ರಶ್ನೆ, ಕೊಡ್ತೀರಾ? ಕರೆಕ್ಟ್ ಆಗಿ ಮಾತಾಡಿದ್ರಿ ಸರ್. ಇಲ್ಲ, ನಂದೊಂದು ಪ್ರಶ್ನೆ. ನಾನು ಅವಾಗ ಇಷ್ಟೊಂದು ಲಕ್ಷಗಟ್ಲೆ ವಿಡಿಯೋ ಇರ್ಬೇಕಾದ್ರೆ ಅದು ಒಂದೇ ನಿಮ್ ಕಣ್ಣಿಗೆ ಬಿತ್ತ ಸರ್? ನಂದೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾ ಇಸ್ ಫಿಲ್ಡ್ ವಿತ್ ಈವನ್ ಪ್ರೈಸಸ್. ನನ್ನ ಬಗ್ಗೆ, ನನ್ನ ಸಿನಿಮಾ ಬಗ್ಗೆ ಒಪ್ಕೊಂಡು ಪ್ರೀತಿಯಿಂದ ಚಪ್ಪಾಳೆ ತಟ್ಟೋ ವಿಡಿಯೋ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ ನೀವು. ಇಲ್ಲ ಸರ್, ಫಸ್ಟೇ ಅಲ್ಲಿಗೆ ಹೋಗ್ಬಿಟ್ರಿ ಅಂದ್ರೆ ನಾನ್ ನಿಮಗೆ ಕೇಳಿಸ್ಕೊಳ್ರಿ. ನಿಮಗೆ ನಾನು ಕೇಳ್ಬೇಕಾಗಿರೋದು, ನಿಮಗೆ ಉತ್ತರ ಸಿಗ್ತಾ ಇರ್ಬೇಕಾದ್ರೆ ಆ ಪ್ರಶ್ನೆ ಏನಕ್ಕೆ ತಗೊಂಡ್ರಿ? ಕಾರಣ ನೀವ್ಯಾಕೆ ನೋಡಿದ್ರಿ ಅದನ್ನ? ಸರ್, ನಾನು ಏನ್ ಕೇಳ್ತಾ ಇದ್ದೀನಿ, ಒಂದು ಸಿನಿಮಾಗೆ ಇಷ್ಟು ವರ್ಷ ನೀವು 4 ತಿಂಗಳಲ್ಲಿ ಸಿನಿಮಾ ಬರ್ತೀನಿ ಅಂತ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಒಂದೇ ಸೆಕೆಂಡ್ ಅಲ್ಲಿ ಆಗ್ತಾಗ ನಿಮ್ಮ ಸಿನಿಮಾ ಟೀಮ್ ಒಂದೇ ನಿಮಿಷ ನೀವು ಅದ್ರ ಬದಲು ಮೈಕ್ ಎತ್ಕೊಂಡು ಆ ಕಡೆ ತಿರ್ಕೊಂಡು ಹೇಳಿ, ನೋಡ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ನೋಡಿದೆ, ಅದೇ ಪಕ್ಕದಲ್ಲಿ ಮಗನ್ ಎಷ್ಟು 1000 ನೋಡ್ದೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅಂತ ಕೂತ್ಬಿಟ್ಟಿದ್ದ ಪ್ರಶ್ನೆನೇ ಇಲ್ಲ. ನೀವ್ ಯಾವ್ದೋ ಕಿತ್ತೋಗಿರೋ ಒಂದು ದೋಸೆ, ಅದು ಚಟ್ನಿ ಇಲ್ಲ, ಉಪ್ಪಿಲ್ಲ ಅದ್ರ ಪಕ್ಕದಲ್ಲಿ, ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರಿಗೆಲ್ಲ ಏನಾಗಿದೆ ಗೊತ್ತಾ ಬ್ರದರ್? ಜೀವನ ಜಿಗುಪ್ಸಾಗಿ ಆಲ್ಮೋಸ್ಟ್ ಸೂಸೈಡ್ ಪಾಯಿಂಟ್ ಅಲ್ಲಿ ಇರ್ತಾರೆ. ನಾಳೆ ನಾಡಿದ್ದಲ್ಲಿ ಸತ್ತೋಗಾರವರು. ಅವ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ಬಾಳಿ ಬದುಕ್ತಾ ಇರೋ ಒಳ್ಳೊಳ್ಳೆ ಕನ್ನಡಿಗರ ಬಗ್ಗೆ ಮಾತಾಡೋಣ ಬನ್ನಿ. ಸರ್ ಅವರು ಥಿಯೇಟರ್ ವಿಡಿಯೋದ್ ನಾನು ಹೇಳ್ತೀನಿ ರವಿ. ಸೆಕೆಂಡ್ ಡೇ ಅರ್ಲಿ ಮಾರ್ನಿಂಗ್ ಶೋಸ್ ಇರಲ್ಲ, ಬೆಳಗ್ಗೆ 6:30 ನಾನು ಥಿಯೇಟರ್ ಸುತ್ತ ಹೋದ್ರೆ ಜನ ಇರಲ್ಲ. ಸೊ ಆ ಟೈಮಲ್ಲಿ ಮಾಡಿರೋ ವಿಡಿಯೋನ ಇಟ್ಕೊಂಡು ಫಸ್ಟ್ ಡೇ ಅಂತ ಅಷ್ಟು, ಅದನ್ನೇ ನಾನು ಬಿಟ್ಟಾಕಿರೋದು ಯಾವುದು ಸರ್? ಸರ್, ಮಾರ್ಕ್ ಸಿನಿಮಾ ಮಾರ್ಕೆಟ್ ಅಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಅಂಡ್ ಮ್ಯಾಕ್ಸ್ಗಿಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಅಂಡ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನೆಗೆಟಿವ್ ಮಾಡ್ತಾ ಇದ್ದಾರೆ, ಅದರ ಡಬಲ್ ರಷ್ಟು ಪಾಸಿಟಿವ್ ಕೂಡ ನಿಮ್ಮ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅದು, ಫ್ಯಾನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ. ಅಂಡ್ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ? ಫಸ್ಟ್ ಕ್ವಶನ್
ಸರ್ ಸರ್ ನಾನು ಬಂದ್ರೆ ನಿಮ್ ಒಟ್ಟಿಗೆ 1 2 to 3 hours ಕುತ್ಕೋತೀನಿ, ಕುತ್ಕೊಂಡಿಲ್ವ ನಾನು? ಒಂದೊಂದ್ ಕೇಳಿ ಸರ್, ನನಗೂ 29 30 ಹೋಗ್ತಾ ಇದೀನಿ, ವಯಸ್ಸಾಗ್ತಾ ಇದೆ. ಒಂದೊಂದೇ ಕೇಳಿ. ಮಾರ್ಕ್ ಸಿನಿಮಾ ಸರ್, ಮಾರ್ಕ್ ಸಿನಿಮಾ ಮಾರ್ಕೆಟ್ ಅಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡಿ ಅನ್ಕೊಳ್ತಿದ್ದಾರೆ. ಇದಕ್ಕೆ ನಿಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನೀವು ನನ್ನ ಅಭಿಮಾನಿನ ಸರ್? ಯಾ ಸರ್, ನಿಮಗೆ ಗೊತ್ತಿರ್ಬೇಕು ಯಾಕೆ ಸರ್. ಕೇಳ್ತೀನಿ ಸರ್. ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿದೆ ಸರ್. ಮೇಡಮ್ ನನಗೆ ಒಂದಂತೂ ನೋಡ್ತೇನೆ ಸರ್, ಅಲ್ಲಿ ಕೂತಿರೋ ನಮ್ಮಲ್ಲಿ ಲೇಡೀಸ್ ಹೆಣ್ಮಕ್ಳ ಮೇಲೆ ಮಕ್ಕದ ಮೇಲೆ ಇರೋ ಸ್ಮೈಲ್ ನಿಮ್ಮ ಮಕ್ಕದ ಮೇಲೆ ಇಲ್ಲ, ಯಾಕೆ ಸರ್? ಖುಷಿ ಇಲ್ವಾ ಈಗ ನಾನು ಸಿನಿಮಾ ಓಡ್ತಾ ಇರೋದು? ಖುಷಿ ಇದೆ ಸರ್, ಅದಕ್ಕೆ ನನ್ನಂತ ಕೇಳಿ ಅಲ್ಲ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಸರ್? ಸರ್ ಮೇಡಮ್ ಪಾಪ ಅವ್ರು ಏನ್ ಇವತ್ತಲ್ಲ ಸರ್, ನಾನು ಫೇಲ್ಯೂರ್ ಕೊಟ್ಟಾಗ್ಲೂ ಅವ್ರು ಹಂಗೆ ಇರ್ತಾರೆ. ಏನ್ ಅದರಿಂದ ಸಕ್ಸಸ್ ಇಂದ ಯಾರ ಮುಖದ ಮೇಲೆ ನಗು ಬರಲ್ಲ ನಮ್ಮ ಮನೆಯಲ್ಲಿ. ನಾನು ಎಲ್ಲಿವರೆಗೆ ಕರೆಕ್ಟ್ ಆಗಿದ್ದೀನೋ ಅಲ್ಲಿವರೆಗೆ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ಕೊಂಡಿರ್ತಾರೆ. ನನ್ನ ತಾಯಿಯೂ ಅಷ್ಟೇ ಸರ್, ನನಗೆ ಸ್ಪಂದಿಸ್ತಾ ಇದ್ದೀನಿ ನಾನು ಸಕ್ಸಸ್ ಇಂದ ಅಲ್ಲ. ಮೊದಲು ಒಂದು 10 ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಬಾರನ್ನೋರು, ಅದ್ರ ಬಗ್ಗೆ ಖುಷಿ ಪಡೋಣ. ಇದರಿಂದ ಏನ್ ಸರ್ ಟೆನ್ಷನ್ ಏನಂದ್ರೆ, ಅವರಿಗೆ ಕಾರ್ತಿಕ್ ಮುಖ ನೋಡಿ ಅವ್ರು ಟೆನ್ಷನ್ ಅಲ್ಲಿ ಇರೋರು ಫಸ್ಟ್ಗೆ. ಏನಕ್ಕಂದ್ರೆ ಕಾರ್ತಿಕ್ ಅವ್ರದ್ದು ನೋಟಿಸ್ ಮಾಡಿರ್ತಾರೆ ಸರ್, ಅವ್ರು ಖುಷಿಯಾಗಿದ್ದಾಗ್ಲೂ ಅದೇ ಎಕ್ಸ್ಪ್ರೆಷನ್, ದುಃಖದಾಗ್ದಾಗ ಅದೇ ಎಕ್ಸ್ಪ್ರೆಷನ್, ಯಾರಾದ್ರೂ ಬೈತಾ ಇದ್ರು ಅದೇ ಎಕ್ಸ್ಪ್ರೆಷನ್, ದುಡ್ಡು ಎಣಿಸ್ಬೇಕಾದ್ರೆ ಅದೇ ಎಕ್ಸ್ಪ್ರೆಷನ್, ದುಡ್ಡು ಕೊಡ್ಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ಕಳೆದೋಗ್ತಾ ಇರ್ತಾರೆ ಎಲ್ಲರೂ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಸೊ ನನಗೇನು ಟೆನ್ಷನ್ ಇಲ್ಲ. ಅಂಡ್ ಇನ್ನೊಂದು, ಈ ಸಿನಿಮಾ ರಿಲೀಸ್ಗಿನ್ನ ಮುಂಚೆನೆ ಸರ್ ಎಲ್ಲ ಆಂಗಲ್ ಅಲ್ಲೂ ಪ್ರೊಡ್ಯೂಸರ್ ಸೇಫ್, ಎವ್ರಿಬಡಿ ಸೇಫ್ ಸರ್. ಕರೆಕ್ಟ್ ಸರ್? ಎವ್ರಿಬಡಿ ಸರ್. ದೇವ್ರ ದಯೆಯಿಂದ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಅಲ್ಪ ಸ್ವಲ್ಪ ಮಾರ್ಕೆಟ್ ಅನ್ನೋದನ್ನ ನಾವು ಉಳಿಸ್ಕೊಂಡ್ ಬಂದಿರೋ ಕಾರಣಕ್ಕೆ ಯಾರು ರಿಸ್ಕ್ ಅಲ್ಲೇ ಇಲ್ಲ ಅಂದಾಗ ಟೆನ್ಷನ್ ಬರಲ್ಲ ಸರ್. ನಾವು ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ. ಕರೆಕ್ಟ್? ಈಗ ಸಕ್ಸಸ್ ಫೇಲ್ಯೂರ್ ಅನ್ನೋದು ನನಗೆ ಎಫೆಕ್ಟ್ ಆಗಲ್ಲ. ಚಿತ್ರರಂಗ ನನ್ನ ಕೈ ಹಿಡಿದಿದ್ದಾಯ್ತು, ನಾವು ಚಿತ್ರರಂಗಕ್ಕೆ ನಮ್ಮ ಜೀವನನ ಒಪ್ಪಿಸಿದ್ದಾಯ್ತು ಅಂದಮೇಲೆ ಅದು ಕನ್ನಡ ಚಿತ್ರರಂಗದಲ್ಲಿ. ಇಲ್ಲಿ ಸಕ್ಸಸ್ ಫೇಲ್ಯೂರ್ ನನಗೆ ಕೌಂಟ್ ಆಗಲ್ಲ ಸರ್. ಕೌಂಟ್ ಆಗೋದು ಒಂದು ದಿನ ಬೆಳಗ್ಗೆ ಎದ್ದು ನಾವು ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀವಿ. ಕತೆ ಒಪ್ಕೋತಾರ, ಕತೆ ಒಪ್ಪಲ್ವಾ? ಒಪ್ಕೊಂಡ್ರೆ ಇನ್ನೊಂದು ಸಿನಿಮಾ, ಒಪ್ಪಿಲ್ಲ ಆದ್ರೂ ಇನ್ನೊಂದು ಸಿನಿಮಾ. ನಮ್ಮದು ಅಲ್ಲಿ ಇದ್ದೀವಿ ನಾವೆಲ್ಲದು ಹೊರತು ಸಕ್ಸಸ್ ಅನ್ನೋದು ಏನಿದೆ ಸರ್, ಈಗ ಸಿನಿಮಾ ಸಂಭ್ರಮಿಸಿದ ತಕ್ಷಣ ಓಕೆ ಒಳ್ಳೆ ದುಡ್ಡು ಮಾಡ್ತು ಸರ್, ಟ್ರಸ್ಟ್ ಮೀ ದಟ್ ಇಸ್ ನಾಟ್ ಸಕ್ಸಸ್ ಟು ಮೀ ಎನಿಮೋರ್. ವಿಜಯ್ ಒಂದು ಕತೆ ಹೇಳ್ತಾರೆ, ಇವ್ರಿಗೊಂದು ಚಾಲೆಂಜ್ ಆಗ್ತದೆ. ನಾನು ಸರ್ ವಿಜಯ್ ನನಗೆ ಗೊತ್ತಿಲ್ಲ, ಇವ್ರಿಗಿನ್ನ ಮುಂಚೆ ನನ್ನ 1-2-3 ಜನ ಸಹೋದರರನ್ನು ಕರೆದಿದ್ದೀನಿ ಸರ್, ಎಲ್ಲರಿಗೂ ಹಾಕಿದ್ದೀನಿ. ನಾನು ಒಂದು ಅರ್ಜೆಂಟ್ ಈ ಸಿನಿಮಾ ಮಾಡಲೇಬೇಕು, ನಾವಿಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ. ಇವ್ರೊಂದು ಎಡೆ ಹೇಳಿದ್ ನೆನಪಿತ್ತು ನನಗೆ, ಕರೆದೆ, ವಿಜಯ್ ಯು ಹ್ಯಾವ್ ಓನ್ಲಿ ಸೋ ಮೆನಿ ಡೇಸ್. ನಾವು ಅಲ್ಲಿ ನನ್ನ ಪ್ರೀತಿ ಅಂತೀನಿ, ಯಾಕಂದ್ರೆ ಅವರು ಒಂದು ಮ್ಯಾಕ್ಸ್ ಕೊಟ್ಮೇಲೆ ಅವ್ರು ಎಸ್ಕೇಪ್ ಆಗ್ಬಿಡ್ಬೋದು ಸರ್, ಇಷ್ಟರೊಳಗೆ ಆಗಲ್ಲ. ಹಿ ಕೇಮ್ ಬ್ಯಾಕ್. 15 ದಿನದಲ್ಲಿ ಒಂದು ಕತೆ ತಗೊಂಬಂದ್ರು, ಇನ್ನೊಂದು 16 ದಿನ ಕೂತೀವಿ. ಒಂದೂವರೆ ಅವತ್ತು ಫಸ್ಟ್ ಡೇ ಕತೆ ಹೇಳಿರೋದ್ರಿಂದ 1.5 ತಿಂಗಳಲ್ಲಿ ಸಿನಿಮಾ ಹೊರಟೋಗ್ತೀವಿ. ಪಕ್ಕದಲ್ಲಿ ಸತ್ಯ ಜೊತೆ ಅವರು ಇದ್ರು, ಸಿನಿಮಾ ಮಾಡ್ಬೇಕು ಅಂತ ಇದ್ರು. ಅವ್ರಿಗೂ ನಾನು ಕತೆ ಹೇಳಿದಷ್ಟು ಇಷ್ಟಪಟ್ರು. ಒಂದು ಪ್ರೊಡಕ್ಷನ್ ಹೌಸಿಗೆ 1.5 ತಿಂಗಳಲ್ಲಿ ಅಷ್ಟು ಬೇಗ ಎಲ್ಲ ರೆಡಿ ಮಾಡೋದು ಕಷ್ಟ ಇದೆ. ನಮ್ಮ ಅದೃಷ್ಟಕ್ಕೆ ನವೀನ್ ಚಂದ್ರ ಎಲ್ಲರೂ ಸಿಕ್ಕರು, ಅವರು ಶೇಖರ್ ಚಂದ್ರು, ಶಿವು ಬಿಡಿ, ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರೆ ನಾನು ಹೇಳ್ಕೊಂಬಲ್ಲೆ. ಚಂದ್ರು ಅವ್ರು ಫ್ರೀ ಇದ್ರು ಅಂದ್ರೆ ಆ ಟೈಮಲ್ಲಿ. ಏನ್ ಚಂದ್ರು ಇದೀವಿ, ಅಜನೀಶ್ ಅಜನೀಶಿಗೆ ನಾನು ಕೇಳಲೇ ಇಲ್ಲ, ಅಜನೀಶ್ ನನಗೆ ನೀವು ಮಾಡ್ಬೇಕಷ್ಟೇ, ನನಗೆ ಗೊತ್ತು ನೀವು ತುಂಬಾ ಸಿನಿಮಾಗಳ ಕೈಲಿದೆ. ಅವರು ಇದು ಮಾಡ್ಲಿಲ್ಲ. ಸೊ ನಮ್ಮ ಎಫರ್ಟ್ಸಿಗೆ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದೊಂದು ಕಾಯ್ತೀವಿ. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮನಿ, ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಹೌಸ್ಫುಲ್ಸ್. ನಮ್ಮ ಕತೆ ಒಪ್ಪಿದ್ರ ನಿನ್ನೆ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದ್ದು. ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟರ್ ಮುಂದೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಅಷ್ಟು ಫ್ಯಾಮಿಲಿ ಅಂತ ತಕ್ಷಣ ಬೆಳಗ್ಗೆ ಫಸ್ಟ್ ಡೇ ಮೇಲೆ ಎಷ್ಟೋ ಲೇಡೀಸ್ ಬಂದ್ಯಾರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಥಿಯೇಟರ್ ಅಲ್ಲಿ ಆಕ್ಯುಪೆನ್ಸಿ ವೆನ್ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್ಸ್, ಅದು ಓವರ್ವೆಲ್ಮಿಂಗ್ ಸರ್ ನಮಗೆ. ಅಂದ್ರೆ ಒಂದು ಫ್ಯಾಮಿಲಿ ಕ್ರೌಡ್ ಸ್ವೀಕರಿಸಿದ್ರು, ಬಂದ್ರು, ಅದು ನನಗೆ ಬೇಕಾಗಿದೆ. ನೆನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೆನ್ನೆ ಆ ಶೋಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ಇಟ್ ವಾಸ್ ಸಮಥಿಂಗ್ ದಟ್ ವಿ ನೀಡೆಡ್ ಟು ಸೆಲೆಬ್ರೇಟ್. ಸುದೀಪ್ ಸರ್, ಪ್ರವೀಣ್ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಿಂದ ಸರ್. ಈ ಹಿಂದೆ ಯಾರದ್ದೇ ನಟರ ಸಿನಿಮಾಗಳು ಬಂದ್ರು ಎಲ್ಲಾ ಫ್ಯಾನ್ಸ್ಗಳು ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಫ್ಯಾನ್ಸ್ ವಾರ್ ಶುರು ಆಗಿದೆ. ಯಾರದ್ದು ಇಲ್ಲ ಸರ್, ಎಲ್ಲಾ ಹೀರೋಗಳು ಫ್ಯಾನ್ಸ್ ಥಿಯೇಟರ್ ಅಲ್ಲಿ ನೋಡ್ತಾವ್ರೆ. ಕೆಲವು ಗುಂಪು ಮಾತ್ರ ಇಲ್ಲ, ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾರ, ಅದು ನೆಗೆಟಿವ್ ಆಗಿ. ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪ್ ಅಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡ್ದಲ್ಲ ಹೆಂಗ್ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ? ನಿಜ ಸರ್, ಅಷ್ಟೇ. ಹೆಂಗೆ ನಮ್ದು ಅದ್ರಲ್ಲೂ ಕೂಡ 2 ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಗ್ಯಾಪ್ ಅಲ್ಲಿ ನೋಡ್ಬಿಟ್ಟವ್ರು ಎಲ್ಲಾರು. ಅದ್ರಲ್ಲೂ ಕೂಡ ಸುದೀಪ್ ಅವ್ರ ಸಿನಿಮಾ ಬರ್ತಿದೆ ಅಂದ್ರೆ ನೆಗೆಟಿವ್. ಈಗ ಹುಬ್ಬಳ್ಳಿಯಲ್ಲಿ ಒಂದು ಶೋ ಆಯ್ತು, ಹಂಗ್ ನೋಡಕ್ ಹೋದ್ರೆ ಯಾರು ನಂದ ಶೋ ನೋಡ್ಲೇಬಾರ್ದಿತ್ತು. ಮನೆಗಳಲ್ಲಿ ಫೋನ್ಗಳಲ್ಲೆಲ್ಲ ಕುತ್ಕೊಂಡು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ಬಿಟ್ರು, ಅಂದ್ರೆ ಗ್ಯಾಪ್ ಅಲ್ಲಿ ನೋಡ್ಬಿಟ್ಟವ್ರೆ ನಮ್ಮನ್ನ. ಖುಷಿ ಇದೆ ಸರ್, ಈ ತರ ಎಲ್ಲ ಮಜವಾಗಿದೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.